ಕಿರಣ್, ಇವತ್ತೊಬ್ರು ಮದುವೆ ಬ್ರೋಕರ್ಗೆ ಬರೋಕೆ ಹೇಳಿದ್ದೀನಿ ಮನೆಗೆ. ನಾನು ಎಲ್ಲ ಮಾತಾಡ್ತೀನಪ್ಪ, ನೀನು ಸುಮ್ಮನೆ ಕುತ್ಕೊಂಡಿರ್ಬೇಕು, ಆಯ್ತಾ? ಅಯ್ಯೋ ಮಮ್ಮಿ, ನನಗೆ ಯಾವ ಮದುವೆನೂ ಬೇಡ. ನನಗೆ ಮೊದಲೇ 6 ಗಂಟೆ ನಂತರ ಕಣ್ಣು ಕಾಣಲ್ಲ. ಮದುವೆ ಆಗಿ ಏನು ಮಾಡಲಿ ಮಮ್ಮಿ? ಅಯ್ಯೋ ಹುಚ್ಚ, ನಿನಗೆ ಕಣ್ಣು ಕಾಣಿಸ್ತಾ ಇದ್ರೆ ಏನಾಯ್ತು? ಹುಡುಗಿ ಕಾಣಿಸುತ್ತಲ್ಲ, ಸಾಕ್ಬಿಡು. ಅಯ್ಯೋ ಅಮ್ಮ, ಆ ಹುಡುಗಿಗೆ ನಂತರ ಗೊತ್ತಾದ್ರೆ ಅವಳು ಬಿಟ್ಟು ಹೋಗಲ್ವಾ ಅಣ್ಣನ ಡೈವರ್ಸ್ ಕೊಟ್ಟು? ಅದಕ್ಕೆ ಕಣೆ ಹಳ್ಳಿ ಕಡೆ ಹುಡುಗಿ ನೋಡಕ್ ಹೊಂಟಿರೋದು. ಅದಕ್ಕೆ ಬ್ರೋಕರ್ ಏನು ಗೊತ್ತಿಲ್ಲ ಕಣ್ಣಿನ ವಿಷಯ. ಏನು ಹೇಳಕೋಬೇಡಿ, ಸುಮ್ಮನೆ ಇರಿ, ನಾನೆಲ್ಲ ಮಾತಾಡ್ತೀನಿ, ಆಯ್ತಾ? ಮಮ್ಮಿ, ಯಾಕೆ ನಾವು ಇರ್ಲಾರ್ದೇನೆ ಇರುವೆ ಬಿಟ್ಕೋತಿದ್ದೀವಿ ಅಂತ ಅನಿಸ್ತಿದೆ. ನೀನು ಸುಮ್ಮನೆ ಕೂತ್ಕೊಳ್ಳೋ, ನಾನು ಮಾತಾಡ್ತೀನಿ. ನಮಸ್ಕಾರ ರೀ ಮೇಡಮ್. ನಮಸ್ತೆ, ಕೂತ್ಕೊಳ್ರಿ. ಹೇಳಿ ಮೇಡಮ್, ನಿಮ್ಗೆ ಯಾವ ಥರ ಹುಡುಗಿ ಬೇಕು? ಮೊದಲೇದು ನಮ್ಮ ಹುಡುಗಿ ಚೆನ್ನಾಗಿರಬೇಕು, ಉದ್ದ ಕೂದಲ ಇರಬೇಕು, ಅದು ಬ್ಲ್ಯಾಕ್ ಕಲರ್ ಕೂದಲನೇ ಇರಬೇಕು, ಮತ್ತು ಅವಳಿಗೆಲ್ಲ ಸರಿಯಾಗಿರಬೇಕು. ಅಂದರೆ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಸರಿಯಾಗೇ ಇರಬೇಕು. ಹಂಗಾದ್ರಿ ಮೇಡಮ್, ಪರ್ಫೆಕ್ಟ್ ಹುಡುಗಿ ಬೇಕು ನಿಮಗೆ. ಹಂಗಿದ್ರೆ ನನ್ನ ಫೀಸ್ 1.5 ಲಕ್ಷ ಆಕೈತ್ರಿ ಮೇಡಮ್. 1.5 ಲಕ್ಷನಾ? ಅಯ್ಯೋ ಭಾಳ ಆತಲ್ರಿ, ಸ್ವಲ್ಪ ಕಡಿಮೆ ಮಾಡಿ. ಆ್ಯಕ್ಚುಲಿ ಮೇಡಮ್, ನಾನು ತಗೊಳ್ಳೋದು 1 ಲಕ್ಷಕ್ಕೆ ಜಾಸ್ತಿ. ಅಂದರೆ ಹುಡುಗಿಗೆ ಒಂದು ಕಣ್ಣಿನ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಕಿವಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಅವಳು ಶಾರ್ಟ್ ಕೂದಲ ಇರುತ್ತೆ, ಮತ್ತು ಕೂದಲು ಬಣ್ಣ ಬೇರೆ ಇರುತ್ತೆ. ನೀವೆಲ್ಲ ಪರ್ಫೆಕ್ಟ್ ಹುಡುಗಿ ಕೇಳಿದ್ರಲ್ಲ, ಅಪ್ಪಟ ಸಂಪ್ರದಾಯ ಹುಡುಗಿ ಅಂದರೆ ನಿಮಗೆ 1.5 ಲಕ್ಷಕ್ಕಿಂತ ಕಡಿಮೆ ಆಗಲ್ಲ ಮೇಡಮ್ ನನ್ನ ಹತ್ರ. ಅಲ್ಲ ಕಿರಣ್, ನಾವು ಹುಚ್ಚನಾಯಿಗತ್ಲೆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ದಿನವಿಡೀ ಹೊರಗಡೆ ಜಗತ್ತು ನೋಡ್ಲಾರ್ದಂಗೆ ದುಡಿತೀವಿ. ಬರೀ 1.5 ಲಕ್ಷ ಸ್ಯಾಲ್ರಿಗೆ ಈ ಅಮ್ಮ ಏನೋ ಒಂದು ಮದುವೆ ಮಾಡಿದರೆ 1.5 ಲಕ್ಷ ಬಂದ್ಬಿಡ್ತು. ಅಂದರೆ ಭಾಳ ಅಂದರೆ ಅವಳು 1 ವಾರ ಅಷ್ಟೇ ಸ್ಟ್ರಗಲ್ ಮಾಡ್ತಾಳೆ. ಅಂದರೆ ಈ ಅಮ್ಮನಿಗೆ 1 ವಾರಕ್ಕೆ 1.5 ಲಕ್ಷ ಸ್ಯಾಲ್ರಿ ಬಿದ್ದಂಗೆ ಆಯ್ತಲ್ಲೋ. ಈ ಅಮ್ಮ ಏನಾದರೂ ನಾನು ಮದುವೆ ಮಾಡಿಸಿದ್ರೆ ನನ್ನ ಕಣ್ಣು ಕಾಣಲ್ಲ ಅಂತ ಗೊತ್ತಾಗ್ಬೇಕು ಹುಡುಗಿ ಮನೆಯವ್ರಿಗೆ. ಮೊದಲು ಈ ಅಮ್ಮನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ, ಅದನ್ನು ಯೋಚನೆ ಮಾಡಿ. ಹೌದಲ್ಲೂ ಕಿರಣ, 1.5 ಲಕ್ಷನಾ? ಸ್ವಲ್ಪ ಜಾಸ್ತಿನೇ ಆಯಿತು, ಇರಲಿ ಬಿಡಿ, ಹೋಗಲಿ. ನಮಗೆ ಅಪ್ಪಟ ಸಂಪ್ರದಾಯ ಹುಡುಗಿನೇ ಹುಡುಕಿ ಹೇಳಿ. ಹೌದು ಮೇಡಮ್, ನನಗೊಂದು ಡೌಟು. ನೀವು ಯಾಕೆ ಸಿಟಿಲಿ ಹುಡುಗಿ ನೋಡ್ತಾ ಇಲ್ಲ, ಹಳ್ಳಿ ಕಡೆನೇ ಯಾಕೆ ನೋಡ್ತಾ ಇದ್ದೀರಾ? ಅದು ಅದು ಏನಂದರೆ, ಇವಾಗ ಸಿಟಿ ಹುಡುಗಿರು ಅಷ್ಟು ಸರಿಯಾಗಿರಲ್ಲ ನೋಡಿ. ಅಂದರೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಹಳ್ಳಿ ಹುಡುಗಿ ಆದರೆ ಹೇಳ್ದಂಗೆ ಕೇಳ್ತಾಳೆ ಅಂತ ಅಷ್ಟೇ, ಮತ್ತೇನಿಲ್ಲ. ಹಾಂ ಸರಿ ಆಯಿತು ಮೇಡಮ್, ನಾಳೆ ನಾನು ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡ್ತೀನಿ, ಬಂದುಬಿಡಿ. ನೀವು ಕಾರ್ ತೊಗೊಂಡು ಬನ್ನಿ, ಬಸ್ಸಿಗೆಲ್ಲ ನಾನು ಓಡಾಡಲ್ಲ. ಅಯ್ಯೋ ಕೂತ್ಕೊಳ್ಳಿ ಮೇಡಮ್, ಹೊರಟ್ರಲ್ಲ, ಏನಾದರೂ ಕೊಡ್ತೀನಿ, ಸ್ವಲ್ಪ ತಿನ್ನೋದಕ್ಕೆ ತಿಂದು ಹೋಗಿ. ಏನೋ ತಿನ್ನೋಕೆ ಕೊಡ್ತಾರಂತ, ಶ್ರೀಮಂತರ ಅದಾರ ದೊಡ್ಡ, ತಿಂದು ಹೋಗಂತಡಿ. ತಗೊಳ್ರಿ ಮೇಡಮ್ ಟೀ. ಅದೀತಲ್ಲಿ ಮಾಡ್ಕೊಂಡು ಬೇಷದ ಬಿಡೈಕಿ. ಇದೊಂದು ಕಪ್ ಚಾ ತರಾಕ ಎಟ್ಟು ಬಿಲ್ಡಪ್ ಕೊಟ್ಲು ಎಂತಾನ. ಅದಕ್ಕೆ ಮತ್ತೆ ದೊಡ್ಡರು ಹೇಳಿದ್ದೆ, ಶ್ರೀಮಂತರ ಮನೆ ನೋಟು ಚಂದ, ಬಡವ್ರ ಮನೆ ಊಟ ಚಂದ ಅಂತ ಹೇಳಿ. ಮೇಡಮ್ ನಾ ಏನು ಒಳ್ಳೆ ತಗೋರಿ, ಟೀ ಕುಡಿದು ಬಂದಿದ್ದೆ ನಾನು. ನಾಳೆ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ ಕೂಡ ಬಂದುಬಿಡ್ರಿ, ಆಯಿತಾ? ಓಕೆ ಮೇಡಮ್, ನಾ ಹೇಳಿದ್ದೆಲ್ಲ ನೆನಪಾಯ್ತಲ್ಲ? ಕಣ್ಣು, ಕಿವಿ, ಮೂಗು ಎಲ್ಲ ಸರಿಯಾಗಿರಬೇಕು, ಆಯಿತಾ? ಆಯಿತು ಮೇಡಮ್, ನಾನಿನ್ನು ಬರ್ತೀನಿ. ಕಿರಣ್, ಬೆಳಗ್ಗೆ ಬೇಗ ರೆಡಿ ಆಗು, 10 ಗಂಟೆಗೆ ಹೊರಟ್ಬಿಡೋಣ. ಅಮ್ಮ ನಾನು ಬರಲ್ಲ, ನಂಗೆ ರಜೆ ಇಲ್ಲ. ಆಯಿತು ಬಿಡು, ನಾನು ಕಿರಣ ಹೋಗ್ತೀವಿ. ಅಯ್ಯ ಬರ್ರಿ ಅಕ್ಕಾರ, ನಾವು ರೀ ವರಾಕನ್ನೆ ಮಾಡೋರು. ಅದಕ್ಕೆ ನಿಮ್ಮ ಮಗಳು ತೋರಿಸ್ತಾನಂದಿದ್ರ ಅಣ್ಣಾರ, ಅದಕ್ಕೆ ಹೇಳ್ಯಾರಿಲ್ರಿ ಮನ್ಯಾಗ. ಹೇಳ್ಯಾರಿ ಅಕ್ಕಾರ, ಚೌಡೆ ಕುಂದ್ರೆ ಹುಡುಗಿ ರೆಡಿ ಆದ ಕೂಡ್ಲೇನೆ ಕರಿತೀನಿ ಒಳಗೆ. ಹಂಗ ಮಾಡ್ರಿ, ಯಾರು ಬೇಡ ಅಂತಾರ ರೀ. ಎಲ್ಲದಿರಿ? ಏನಾತ್ಲಿ ಈಗ? ಹುಡುಗನ ಮನೆಯವ್ರು ಬಂದಾರ, ಚೌಡೆ ಕುಂದ್ರಸೇನ್ರಿ. ಓಸು ಕಲರ್ ಕೂದಲ ಮಾಡ್ಕೊಂಡ್ ಬಂದಾಳ, ಶಿಟ್ಯಾಗ ಕಲ್ಯಾಕ್ ಹೋಗಿ ಅವ್ನು ಹೇಳಿದ್ದೇನೆ ಇಲ್ಲ ಕರೆ ಬಣ್ಣ ಹಚ್ಕೋ ಅಂತ ಹೇಳಕ್ಕಿಗೆ. ಎಂತ ಚಂದ ಕುಂಡಿ ಮಠ ಇದ್ದು ಕೂದ್ಲ, ಅವನ್ನ ಕುತ್ತಿಗೆ ಮಠ ಕಟ್ ಮಾಡಿಸ್ಕೊಂಡ. ಮಸಡಿ ನೋಡಿದ್ರ ಅದನ್ನ ಇದನ್ನ 16 ಕ್ರೀಮ್ ಹಚ್ಚಿ ಮಕ ತೊಳಸ್ಕೊಂಡು ಗುಳ್ಳಿ ಮುಣಿ ಗೆದ್ದಾವವು ಮಕ್ಕದ ತುಂಬ. ಯಪ್ಪ ಏನ್ ಗತಿ ಯಪ್ಪ ಅಂತ ನಾ ಇವತ್ತ. ನಾಕಿನ ಹಾಸ್ಟೆಲ್ ಕರೆಯಕ್ ಹೋಗಿದ್ನಿಲ್ಲ, ಅವಾಗ ಉದ್ದನ್ ಕೂಲದ್ದು ಒಂದು ವಿಗ್ ತಗೊಂಬಂದನಿ. ಆಮೇಲೆ ಶಿಟ್ಯಾಗ ಒಬ್ಬೇಕಿ ಅದನ್ನ ಬಣ್ಣ ಮೆತ್ತಿ ಗಲ್ಲಕ್ಕ ಗುಳ್ಳಿ ಮುಚ್ಚಕ್ಕಿನ್ ಕರ್ಕೊಂಬಂದನಿ. ಎಲ್ಲ ಮಾಡೇನ್ಲಿ, ಆದ್ರ 6 ಗಂಟೆ ಆತಂದ್ರ ಕಣ್ಣು ಕಾಣಂಗಿಲ್ಲ ಅಕ್ಕಿಗೆ. ಅದಕ್ಕೇನು ಮಾಡ್ಲಿ ಅಂತ ತಿಳಿಯ ಒಂದು ಉಪಾಯ. ಅದಕ್ಕೆ ಏನು ಮಾಡೋಣಂದ್ರ, ನಮ್ಮ ಮನ್ಯಾಗ ಹೊತ್ತು ಮುಣಿಗಿಂದ ಯಾ ಕಾರ್ಯ ಮಾಡಂಗಿಲ್ರಿ ನಾವು. ನಮ್ಮ ಮನ್ಯಾಗ ಹಿಂದಕ್ಕ ಅಪ್ಶಕುನಾಗ್ಯಾವಂತ, ಒಟ್ಟು ಏನಿದ್ರು ನಮ್ದು 3-4 ಗಂಟೆ ಒಳಗ ಕಾರ್ಯವೆಲ್ಲ ಅಂತ ಹೇಳ್ಬಿಡೋಣ ಅವ್ರಿಗೆ. ಇಲ್ಲಿನ ಹಂಗ ಹೇಳಿ ತಪ್ಪಿಸ್ಕೊಂತೇವಿ. ನಾಳೆ ಮದುವೆ ಆಗಿಂದ ಗಂಡನ ಮನೆಗೆ ಕಳಿಸ್ತೀಯಲ್ಲ, ಅವಾಗ ಏನ್ ಮಾಡ್ತೀಯ? ಅಲ್ಲ, ನಿನಗೂ 6 ಗಂಟೆ ಮೇಲೆ ಕಣ್ಣು ಕಾಣಂಗಿಲ್ಲ ಅಂತ ಹೇಳಿ ನನ್ನ ಮದುವೆ ಆಗಿನ ಗುರ್ತಾತ. ನಾವೇನ್ರ ಮಾಡಕ್ಕಾತ? ಏನು ಮಾಡಿದ್ವಿ? ಏನು ಮಾಡೋಕ್ಕಾಗಲಿಲ್ಲ. ಹಂಗೆ ಜೀವನ ತಳ್ಕೊಂತ ಬಂದ್ವಿಲ್ಲ, ಹಂಗೆ ಹೋಗ್ತತಿ. ಆಗ ಮಟ ಅಷ್ಟ, ಆಗಿಂದ ಏನು ತಲೆ ಕೆಡ್ಸ್ಕೊಬಾರ್ದು, ತಾನ ಸರಿ ಆಕೈತಿ ಎಲ್ಲ. ಲೇಬರ್ ಶೇಕಿ 1.5 ಲಕ್ಷ ರೂಪಾಯಿ ಹೇಳ. ಈ ಬೀಗ್ತನ ಮಾಡ್ಸಿದ್ರ
ಹೋಗ್ಲತ್ತ ಯಾಕೆ ಹೋದ್ರೆ ಹೋಗ್ಲಿ ಅಂತ ಹ್ಞೂ ಅಂದ್ಬಿಟ್ಟನಕ್ಕಿಗೆ. ಆತ್ ತಗೋ, ಮದುವೆ ಒಂದಾದ್ರೆ ನಮಗೂ ಚಿಂತೆ ಬಿಟ್ಟಂಗ ತಗೋ. ಅವ್ರಿಗೆ ಏನು ಮಾಡೋದ್ರಿ ತಿನ್ನಾಕ? ಶಿಟ್ಯಾನ್ ಮಂದಿ ಅವ್ರು ಭಾಳ ಸೂಕ್ಷ್ಮ ಇರ್ತಾರ. ನೀನು ಇದನ್ನ ಕಚಡ ಪಚಡ ಮಾಡಿ ಕೊಡಕ್ ಹೋಗ್ಬೇಡ. ಚಂದಾಗಿ ಚಾ ಮಾಡು, ಚಂದಾಗಿ ಬಿಸ್ಕಿಟ್ ಇಟ್ಟು ಕೊಡು ತಾಟ್ನ್ಯಾಗ. ಅಯ್ಯ, ದೂರ್ಲಿಂದ ಬಂದಾವು ಚಾ ಬಿಸ್ಕಿಟ್ ತಿನ್ಸದ ಅವ್ರಿಗೆ? ನೀನು ಅಡಿಗೆ ಊಟ ಅಂತ ನಿಂದ್ರಬೇಡ. ಮತ್ತೆ 6 ಗಂಟೆ ಆದ್ರೆ ಅಕ್ಕಿಗೂ ಕಣ್ ಕಾಣಂಗಿಲ್ಲ, ನನಗೂ ಕಣ್ ಕಾಣಂಗಿಲ್ಲ. ಒಬ್ಬಕ್ಕೆ ಎಲ್ಲಿ ಪೆಚ್ಚಾಡ್ತಿ? ತಣ್ಣಗೆ ಚಾ ಬಿಸ್ಕಿಟ್ ಕೊಟ್ಟು ಕಳ್ಸುನು. ಅಯ್ಯ ಹೌದಲ್ರಿ, ನೆನಪ ಇದ್ದಿದ್ದಿಲ್ಲ ಇವ ನನಗೆ. 6 ಗಂಟೆ ಒಳಗೆ ಒಟ್ಟು ಕಳಿಸ್ಬೇಕು ಅವ್ರನ್ನ. ತಗೋ ನೋಡು, ರೆಡಿ ಆದ್ಲನ ಬಡ ಬಡ ತೋರ್ಸುನು. ನೋಡಲಿ ಆಗ್ಲಿ 2 ಗಂಟೆ ಆಗಾಕ್ಬಂತ ಟೈಮ್. ಆತಡ್ರಿ ನೋಡಿ, ಅವ್ರನ್ನ ಪಾಪ ಒಳಕ್ಕರಿನ ಭಾಳ ತಾತ್ ಬಂದ್ರೆ. ಯವ್ವ ಮಗಳ ತಯಾರಾಗಿದ್ರೆ ಬಾರ್ಬೇತಳಗ. ಅಜ್ಜಾರ, ನಾ ಹೇಳಿದ್ ನೆನಪೈತಿಲ್ರಿ ರೊಕ್ಕದ್ದು? ತಂಗಿ ಫಿಕ್ಸ್ ಆತಂದ್ರ ನೀನ್ ರೊಕ್ಕ ಜಳ 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 ಎಣಿಸ್ತೇನೆ ನಾನು. ಆತ್ ತಗೋರಿ, ಕರೀಲಿರ ಅವ್ರನ್ನ? ಕರಿಬೇ ತಂಗಿ. ಏನ್ ಚಂದ ಐತಿ ಇದು, ಹಳದಿ ಕೂದ್ಲ ಮಾಡ್ಕೊಂಡು ಮೈ ನೋಡು, ಆಕಿ ಅಂಗಿ ನೋಡು, ಯವ್ವ ಏನ್ ಚಂದದ ಹಳೈಕಿ. ಏ ಕುಡ್ಡು ಮುಳಿ, ಮುಚ್ಚು ಬಾಯಿ. ಮಗಳ ಅತ್ತೆಗಾಕಿ ಜೊಲ್ ಹೆಂಗ್ ಸುರಿಸ್ತಿ, ಬಾಯಿ ಮುಚ್ಚುಕೋದನ ಸೊಳ್ಳೆ ಹೋಕ್ಕವ. ಹಂಗ ಅನ್ಬೇಡ್ಲಿ ಕುಡ್ಡು ಮೂಳಿ ಅಂತೇಳಿ. ನನಗೆಲ್ಲ 6 ಗಂಟೆ ಆಗೈತನ ಅನಿಸ್ತತಿ. ಹಿಂಗಾಕಿ ಹಳದಿ ಕೂದ್ಲ ನೋಡ್ಕೊಂತ ನಿಂತಿ 6 ಗಂಟೆನ ಆಕತಿ. ಆಕಿ ಏನು ಬೇಬರ್ಸಿ ಮಕ ತಿದ್ದತ್ ಮುಗಿತಾ ಏನಿಲ್ಲಕ್ಕಿದೆ. ಆಕಿನ ಒಳಗೆ ಹಿಡ್ಕೊಂಡ್ ಬಂದಿದಿ. ಯಾವತ್ತಾಕಿ ಆಕಿನ ಒಳಗೆ ಕರ್ಕೊಂಡು ಹೋಗಿ ಇನ್ನ ಮೇಕಪ್ ಮುಗಿಸ್ವಲ್ಲ. ಯವ್ವ ನನಗೇನ ಎಡವಟ್ಟಾಗಂಗ ಕಾಣ್ತತಿದೆ. ಮೇಡಮ್ ಕುಂದಿರ್ರಿ ಸಾಫಾನ್ಯಾಗ. ನೀನು ಅಡ್ಡ ಬಾಯ್ ಹಾಕ್ಬೇಡ, ಸುಮ್ಮನೆ ನಿಂದ್ರ, ನಾ ಎಲ್ಲ ಕರಿತೀನಿ. ಫೋನ್ ಹಚ್ಚಿಬಿಡು ಮಗಳು ಫೋನಿಗೆ. ಹಲೋ ಮಗಳ, ಬಾರ್ವಾ, ಹೊತ್ತು ಹೊಂಟೈತಿ, 3 ಗಂಟೆ ಆತು. ಇನ್ನೊಂದು 2 ತಾಸು ನಿಮ್ಮಪ್ಪಗ ನಿನಗೂ ಕುಡೆ ಕಣ್ಣು ಕಾಣಂಗಿಲ್ಲ, ದೌಡ್ ಬಾ. ತುಂಬ ಚೆನ್ನಾಗಿದೆ ಅಲ್ಲ ಕಿರಣ? ಅಯ್ಯೋ ಅಮ್ಮ, ಮನೆ ನೋಡೋದನ್ನ ಬಿಡು. ಗಡಿಯಾರ ನೋಡು, ಆಗಲೇ 3 ಗಂಟೆ ಆಯಿತು. 6 ಗಂಟೆಗೆ ನನ್ನ ಕಣ್ಣು ಬೇರೆ ಕಾಣಲ್ಲ. ಅದನ್ನ ವಿಚಾರ ಮಾಡಿ ನೀವು. ಹೌದಲ್ಲೋ ಕಿರಣ, ನಂಗೆ ನೆನಪೇ ಇರಲಿಲ್ಲ. ಹಲೋ, ಹುಡುಗಿ ಕರ್ಕೊಂಡು ಬರ್ತೀರಾ? ಹ್ಞೂನ್ರಿ, ಬರಾಕತ್ತಾಳ್ರಿ ಹುಡುಗಿ. ಅಲ್ರಿ, ನನಗೆ ಯಾಕ ಹೆದರಿಕೆ ಬರಾಕತ್ತತಿ. ಹೆದರ್ಬೇಡ ಸುಮ್ನಿರ. 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡಂತಾರ ದೊಡ್ಡವ್ರು. ನಾವು ಒಂದ ಸುಳ್ಳು ಹೇಳಾಕತ್ತೇವಿ. ಮಮ್ಮಿ, ಪಾಪ ಅವ್ರಿಗೆ ನಾವು ಮೋಸ ಮಾಡ್ತಿದ್ದೀವಲ್ವಾ? ಅಯ್ಯೋ ಹುಚ್ಚ, ಸುಮ್ಮನೆ ಕುತ್ಕೊಳ್ಳು, ಅದನ್ನೆಲ್ಲ ಮಾತಾಡ್ಬೇಡ ಇಲ್ಲಿ. ಬಂದ್ಲ ನೋಡ್ರಿ. ವಾ, ಹುಡುಗಿ ನೋಡು ಕಿರಣ, ತುಂಬಾ ಚೆನ್ನಾಗಿದ್ದಾಳೆ. ನಾನು ಬರೀ ಗಡಿಯಾರನೇ ನೋಡ್ತಾ ಇದ್ದೀನಿ. ಅಯ್ಯೋ, ಆ ಕಡೆ ತಿರುಗಿ ನೋಡು ಹುಡುಗಿನ. ನೋಡು, ಕೆನ್ನೆ ಎಷ್ಟು ಗುಲಾಬಿ ಇದೆ, ಎಷ್ಟು ಚೆನ್ನಾಗಿದ್ದಾಳೆ. ಕೂದಲ ನೋಡು, ಇಷ್ಟು ಉದ್ದ ರೇಷ್ಮೆ ಥರ. ತುಂಬ ಚೆನ್ನಾಗಿದ್ದಾಳೆ ಕಣೋ. ಪೂರ ಸಂಪ್ರದಾಯ ಹುಡುಗಿನೇ. ಅಪ್ಪ, ಬಾರಿ ತಂದಿ ಬಿಡ. ಆಕಿ ಹಸಿರು ನೀಲಿ ಕೂದಲೆಲ್ಲ ಮುಚ್ಕೊಂಡು ಕರ್ರಗೆ ಎಂತ ಚಂದಾಗಿತ್ತದ ಈಗ. ಸುಮ್ಮನಿರಲಿ, ಕೇಳಿಸ್ಗಿಸಿತ್ತವ್ರಿಗೆ. ಕಿರಣ, ನನಗಂತೂ ಹುಡುಗಿ ಓಕೆ. ಅಮ್ಮ, ನಿನಗಿಷ್ಟ ಆದ್ರೆ ನನಗೂ ಇಷ್ಟನೇ. ಹುಡುಗಿನ ಮಾತಾಡ್ಸ್ಬೋದಾ? ಅಯ್ಯ, ಯಾರು ಬೇಡ ಅಂತಾರೆ, ಮಾತಾಡ್ತೀರಿ. ನಿಮ್ಮ ಹುಡುಗಿಗೆ ಅಡುಗೆ ಮಾಡೋದಕ್ಕೆಲ್ಲ ಬರುತ್ತಾ? ಅಯ್ಯೋ, ಆಕಿಗೆ ಚಾನ ಮಾಡಕ್ ಬರಂಗಿಲ್ಲಲ್ರಿ. ಇನ್ನು ಅಡುಗೆ ಎಲ್ಲಿಂದ ಮಾಡ್ತಾಳ? ನೀ ಬರ್ತೈತಂತ ಹೇಳಲಿ, ಅವರೆಲ್ಲ ಕಲಿಸ್ಕೊಂತಾರ. ಹೋಗಿನ್ ಮಾಡಕ್ ಹಚ್ಚಿದ್ರ ಒಮ್ಮಿಕ್ಲೆ? ಯೂಟ್ಯೂಬ್ ನೋಡಿ ಮಾಡ್ತಾಳ. ಯೂಟ್ಯೂಬ್ನ್ಯಾಗ ಇಂಥ ರೆಸಿಪಿ ಇಲ್ಲ ಅನ್ನಂಗಿಲ್ಲ, ಎಲ್ಲ ಫೋನ್ ನೋಡಿ ಮಾಡ್ತಾ ಹಾಕಿ ಸುಮ್ಮನೆ ಹ್ಞೂ ಅನ್ನ ನೀನು. ಹ್ಞೂನ್ರಿ ಅಕ್ಕಾರ, ಎಲ್ಲ ಅಡುಗೆ ಮಾಡ್ತಾಳ್ರಿಪ್ಪ ನಮ್ಮ ಹುಡುಗಿ. ಇಂಥದ್ದು ಬರಂಗಿಲ್ಲ ಅನ್ನಂಗಿಲ್ಲ. ಮಾತಾಡವಲ್ಲಲ್ರಿ ಆಕಿ ಸಣ್ಣಂತಿರ್ತ ಭಾಳ ನಾಚಿಕೆ ಸ್ವಭಾವ್ರಿ. ಒಟ್ಟು ಮಾತುನು ಭಾಳ ಕಡಿಮೆ ರೀ ಆಕಿವ. ಆಕಿ ಹಿಂಗಾಗಿ ಒಂದಿಟ್ಟು ಸುಮ್ಮನೆ ಕುಂತ್ಬಿಟ್ಟ, ಮಾತಾಡವಲ್ಲ. ನಮ್ಮ ಮನೆ ತಕ್ಕಾಗಿದ್ದಾಳೆ. ತಡ್ರಿ ಕುಂದರಿ, ನಾಷ್ಟ ತಗೊಂಡ್ಬರ್ತೇನೆ. ಯವ್ವ, ನಾಷ್ಟ ತರ್ತಾರಂತವ, ಚಲೋ ಆತ. ಇವು ಬೇವರ್ಸಿವು ಶ್ರೀಮಂತರಂತ ಮುಂಜಾನೆ ನಾಷ್ಟ ಮಾಡ್ದಂಗೆ ಮನೆಗೆ ಹೋದ್ರೆ ಚಾ ಬಿಸ್ಕಿಟ್ ತಂದೈತಿದ್ ಹಳದಿ ಕೂದಲದ ಮಸಡಿದು. ಇಲ್ಲೇರ ನಾಷ್ಟ ಸಿಗ್ತೈತವ ಇವ, ಸಾಕು. ಇಲ್ಲೂ ಚಾ ಬಿಸ್ಕಿಟ? ಬೇಸ್ ಕೂಡ ಬಿಡಿ, ಒಬ್ರಿಗೊಬ್ರು ಬೀಗ್ತನ ಮಾಡ್ಸಕ್ಕೆ ಅಡ್ಡಿ ಇಲ್ಲ. ಟೀ ತಗೊಂಡು ಹೋಗ್ತೀರಣ? ಅಮ್ಮ, 5:15 ಆಯ್ತು ಆಗ್ಲೇ. ಹೌದಾ? ಹಾಗಿದ್ರೆ ನಡಿ, ನಾವು ಟೀ ಕುಡಿಯಲ್ಲ ಅಂತ ಹೇಳಿ ಹೋಗ್ಬಿಡೋಣ. ನಾವು ಟೀ ಕುಡಿಯಲ್ಲ, ಅದು 6 ಗಂಟೆಗೆ ನಮ್ದು ಅರ್ಜೆಂಟ್ ಕೆಲಸ ಇದೆ ಮನೆಯಲ್ಲಿ. ಒಬ್ರು ಬರೋರಿದ್ರು, ಅದಕ್ಕೆ ಏನು ತಿಳ್ಕೊಬೇಡಿ, ನೆಕ್ಸ್ಟ್ ಟೈಮ್ ಬಂದಾಗ ಕುಡಿತೀವಿ, ಆಯ್ತಾ? ನೀವೇನ್ರ ಬೋರ್ಮಿಟಾ ಕುಡಿತೀರೇನ್ರಿ ಮೇಡಮ್ ಅವ್ರೆ? ಯಪ್ಪ, ಸುಮ್ ಕುಂದ್ರು, ಹೋಗ್ಲಿ ಅವ್ರೆ, ಹೊತ್ತಾಗೈತಿ. ಅಚ್ಚಿ ಹ್ಞೂ ಅಂದ್ಲಂದ್ರೆ ಬೋರ್ಮಿಟ ಮಾಡಿಕೊಡೋ ಮಟ 6 ಗಂಟೆ ಆಕತಿ. ಇಲ್ಲ ಬೇಡ, ನನಗೆ ನಾನು ಬೋರ್ಮಿಟ ಕುಡಿಯಲ್ಲ, ಏನು ಕುಡಿಯಲ್ಲ. ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಕುಡಿತೀವಿ. ಇವಾಗ ಹೋಗ್ಬೇಕು ನಾವು, ಆಯ್ತಾ? ಆಯ್ತ್ರಿ ಮೇಡಮ್, ಹೋಗ್ಬರ್ರಿ. ಅವ್ರಿಗೆ ಹುಡುಗಿ ಇಷ್ಟ ಆಗ್ಯಾಳಂತ್ರೆ. ಮತ್ತೆ ನಿಮ್ದು ಏನಿದ್ದಿದ್ದೆ ಫೋನ್ ಮಾಡಿ ತಿಳಿಸ್ರಿ ಅಣ್ಣಾರ. ಹಂಗಾರ ಆಯ್ತು ತಗೋರಿ, ಹಂಗ ಮಾಡ್ತೇನೆ ನಾನು. ನಾವಿನ್ ಹೋಗ್ತೇವ್ರಿ ಅಣ್ಣ. ತಡ್ರಿ, ನೀವೆಲ್ಲಿಗೆ ಹೊಂಟ್ರಿ? ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಹೋಗ್ರಿ. ಹಂಗ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಮತ್ತು ನಿಮಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮಾಡಿ ನಮ್ಗೆ ಹೇಳ್ರಿ.
ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.